ಸ್ನೇಹಿತರೆ ನಮಸ್ಕಾರ. ಆ, ನಮ್ಮ ಕಮ್ಯುನಿಟಿಯಲ್ಲಿ ವಿಕಾಸ್ ಆ, ಒಂದು ಸಂದರ್ಶನ ಮಾಡ್ತೀನಿ ಅಂತ ಅಂದರು. ಅವ್ರನ್ನ ಕೇಳಿಲ್ಲ ಯಾವ ವಿಷಯ ಸಂದರ್ಶನ ಮಾಡ್ತಾರೆ ನನ್ನನ್ನು ಅಂತ. ಆ, ವಿಕಾಸ್ ಅವ್ರಿಗೇನೆ ವಹಿಸ್ಕೊಡ್ತಾನೆ ಒಂದು ಸಂದರ್ಶನ. ಇದೊಂದು ಪ್ರಾಕ್ಟೀಸ್ ಸೆಷನ್. ನೋಡೋಣ ಬನ್ನಿ ವಿಕಾಸ್ ಏನು ಪ್ರಶ್ನೆ ಕೇಳ್ತಾರೆ ಅಂತ. ಎಸ್ ವಿಕಾಸ್. ನಮಸ್ಕಾರಗಳು ಸರ್. ನಮಸ್ಕಾರ. ವೀಕ್- ವೀಕ್ಷಕರೇ, ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನೆಲ್ಗೆ ಇವತ್ತು ನಾನು ಸ್ವಾಗತವನ್ನು ಕೋರುತ್ತಾ, ನನಗೆ ಜಯಪ್ರಕಾಶ್ ನಾಗ್ತಿಹಳ್ಳಿ ಅವರ ತರಗತಿನ ಮಾರ್ಗದರ್ಶನದಲ್ಲಿ ಅವ್ರನ್ನ ಸಂದರ್ಶನ ಮಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಿರೋದು ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ತಾ ಇದ್ದೀನಿ. ಹಾಗೆಯೇ ಅವ್ರನ್ನ ಈ ಯೂಟ್ಯೂಬ್ ಚಾನಲ್ಗೆ ಅವ್ರನ್ನ ಸ್ವಾಗತವನ್ನು ಕೋರುತ್ತಾ, ಸರ್ ನಮಸ್ಕಾರಗಳು ಸರ್. ನಮಸ್ಕಾರ. ಸರ್, ಜಯಪ್ರಕಾಶ್ ನಾಗ್ತಿಹಳ್ಳಿ ಅವರ ಬಗ್ಗೆ ತಿಳ್ಕೊಳ್ಬೇಕು ಅಂತಂದ್ರೆ, ಅವರು 17 ಪುಸ್ತಕಗಳ ಬರಹಗಾರರಾಗಿ, ಮೋಟಿವೇಶನಲ್ ಸ್ಪೀಕರ್ ಆಗಿ, ಅವರು ಚಲ ದೂರದರ್ಶನದ ಸಂದರ್ಶಕರನ್ನ ಸಾಧನೆ ಮಾಡಿದಂತ ಸಂದರ್ಶನ ಮಾಡಿ ಸಂದರ್ಶನಕರ ಆಗಿ, ಹಾಗೇನೆ ಯೂಟ್ಯೂಬ್ ಇನ್ಫ್ಲೂಯೆನ್ಸರ್ ಆಗಿ ನಮ್ಮ ಮುಂದಿದ್ದಾರೆ. ಅವ್ರನ್ನ ನಾವು ಅವರು ಯಾವ ರೀತಿ ಪ್ರಸಿದ್ಧಿ ಆಗಿದ್ದಾರೆ ಅಂತ ಇಲ್ಲಿ ನಾವು ಕೇಳ್ಕೊಂತ ಹೋಗ್ಬೋದು. ಸರ್, ಮೊದಲನೇದಾಗಿ ನನಗೆ ಮೊದಲನೇ ಪ್ರಶ್ನೆ ಮುಖಾಂತರ ಕೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಹೇಳಿ. ಜಯಪ್ರಕಾಶ್ ಹಾಗೂ ನಾಗತಿಹಳ್ಳಿ ಈ ವಿಚಾರದಲ್ಲಿ ಪ್ರಸಿದ್ಧಿ ಹೆಸರು ಮುಖಾಂತರ ನಿಮ್ಮ ಪ್ರಾಥಮಿಕ ಶಿಕ್ಷಣ ಹಾಗೂ ಪದವಿ ಶಿಕ್ಷಣದವರೆಗಿನ ಪ್ರವಾಸ ಹೇಗಿತ್ತು ಸರ್? ಈಗ ನೀವು ಕೇಳಿದ್ದು ನಾನೊಂದು 10-15 ನಿಮಿಷ ಉತ್ತರ ಕೊಡೋಷ್ಟು ಇನ್ಫಾರ್ಮೇಷನ್ ಕೇಳಿದಿರಿ. ನಾನು 4ನೇ ಕ್ಲಾಸ್ವರೆಗೂ ನಾಗ್ತಿಹಳ್ಳಿ ಪ್ರೈಮರಿ ಸ್ಕೂಲ್ ನಮ್ಮೂರಲ್ಲಿ ಓದಿದ್ದು. 5ನೇ ತರಗತಿಯಿಂದ ಬೆಂಗಳೂರು. ಮೊದಲು ಸರಸ್ವತಿ ವಿದ್ಯಾಮಂದಿರ, ಬೆಂಗಳೂರು ಹೈಯರ್ ಸೆಕೆಂಡರಿ ಸ್ಕೂಲ್, ಆನಂತರ ವಿಜಯ ಜೂನಿಯರ್ ಕಾಲೇಜ್, ವಿಜಯ ಕಾಲೇಜ್, ಅದಾದ ಮೇಲೆ ಟೆಕ್ನಿಕಲ್ ಬೋರ್ಡ್, ರಾಮನಾರಾಯಣ್ ಚಲರಾಮ್ ಸಂಸ್ಥೆ, ವಿಜಯ ಕಾಲೇಜಲ್ಲಿ BSc, ಆಮೇಲೆ ಮೈಸೂರು ಯೂನಿವರ್ಸಿಟಿ ಮಾಸ್ ಕಮ್ಯುನಿಕೇಷನ್ ಅಂಡ್ ಜರ್ನಲಿಸಮ್ ಮಾಸ್ಟರ್ ಡಿಗ್ರಿ. ಹೀಗೆ ನನ್ನ ಓದಿನ ಪಯಣ ಸಾಗತ್ತೆ. ಖಂಡಿತವಾಗಿ ಸರ್, ತುಂಬಾ ವಿಶೇಷವಾಗಿದೆ ನಿಮ್ದು ವಿದ್ಯಾಭ್ಯಾಸದ ಬಗ್ಗೆ ಸರ್. ಹಾಗೇನೆ ನೀವು ಸರ್ಕಾರಿ ಹುದ್ದೆ ವರ್ಕ್ ಮಾಡಿ, ಅದು ವಿಶೇಷವಾಗಿ ವಾಣಿಜ್ಯ ಇಲಾಖೆಯಲ್ಲಿ ವರ್ಕ್ ಮಾಡಿ ಅದನ್ನ ರಾಜೀನಾಮೆ ಕೊಟ್ಟು ನೀವು ಮಾರ್ಗದರ್ಶನಕ್ಕೆ ಬರಲಿಕ್ಕೆ ನಿಮಗೆ ಏನು ಉತ್ತೇಜನ ಆಯ್ತು ಸರ್? ಯಾವ್ದು ಪರಿಗಣನೆ ಬಗ್ಗೆ ಏನಂದ್ರೆ ಹೇಳ್ಬೇಕು? TV ಶೋ ನೋಡಿ ಒಬ್ಬ ನೇಣಾಕೊಳ್ತಾ ಇದ್ದವರು ನಿಮ್ ಬದುಕಿಸಿದ್ರಿ ಸರ್, ನಿಮ್ಮಿಂದ ಬದುಕಿದೆ ಎಂದ್ರು ನನ್ನ ಮಾತು ಕೇಳಿ. ಇನ್ನೊಬ್ರು ತಮಿಳ್ನಾಡಲ್ಲಿ IAS ಆಫೀಸರ್ ಆದ್ರು. ಬೇರೆ ಬೇರೆಯವರು ನನ್ನ ಮಾತು ಕೇಳಿ ಸರ್ ನಿಮ್ಮಿಂದ ನಮಗೆ ತುಂಬ ಪ್ರೇರೇಪಣೆ ಹೊಂದಿತ್ತು ಅಂತ ಹೇಳಿದ್ರು. ಅವಾಗ ಅನ್ನಿಸ್ತು ಗೌರ್ಮೆಂಟ್ ಜಾಬ್ ಯಾರು ಬೇಕಾದ್ರೂ ಮಾಡ್ತಾರೆ. ಈ ರೀತಿಯ ಮೋಟಿವೇಶನ್ನು ಟ್ರಾನ್ಸ್ಫಾರ್ಮೇಷನ್ನು ನಮ್ಮಂಥವ್ರ ಹತ್ರ ಮಾಡೋಕ್ಕಾಗೋದು. ಹಾಗಾಗಿ ನಮ್ಮ ಬದುಕಿನ ಉದ್ದೇಶ ಸ್ವಲ್ಪ ಸ್ಪಷ್ಟ ಆಗಿ ಈ ತರಬೇತಿ ಮಾರ್ಗದರ್ಶನ ನನ್ನ ಒಂದು ಕಾಯಕ ಅಂತ ಮಾಡಿಕೊಂಡೆ. ಖಂಡಿತವಾಗಿ ಸರ್, ನಿಮ್ಮತ್ತ ಗುರುಗಳು ನಮಗೆ ಮಾರ್ಗದರ್ಶನ ಕೊಡ್ತಾ ಇದ್ದೀರಾ. ಅದ್ರ ಬಗ್ಗೆ ಈ ಈ ಸಮಾಜಕ್ಕೆ ನೀವು ಬಂದಿರೋದು, ಈ ಕಾರ್ಯಕ್ರಮಗಳಿಗೆ ಕೊಡ್ತಾ ಇರೋದು ನಮಗೆ ತುಂಬಾ ಸಂತೋಷ ಆಗ್ತದೆ. ಹಾಗೇನೆ ನೀವು ದೂರದರ್ಶನ ಕಾರ್ಯಕ್ರಮದಲ್ಲಿ ಸರ್ 100ಕ್ಕೂ ಹೆಚ್ಚು ಸಾಧಕರನ್ನ ಸಂದರ್ಶನ ಮಾಡಿದ್ದೀರಾ. ಅವರ ಅನುಭವ ನಿಮಗೆ ಏನ್ ಅನ್ಸುತ್ತೆ ಸರ್? 100ಕ್ಕೂ ಹೆಚ್ಚು ಅಲ್ಲ, ದೂರದರ್ಶನಕ್ಕೆ 1600ಕ್ಕೂ ಹೆಚ್ಚು ಸಂದರ್ಶನ ಮಾಡಿರೋದು. ಒಟ್ಟು ನಾನು ಸಂದರ್ಶನ ಮಾಡಿರೋದು ಬಂದು, ನಾನು ಯಾಕೆಂದರೆ ಮುಂಚೆ ಸುಪ್ರಭಾತ ಚಾನಲಲ್ಲಿ ಒಂದು 50 ಇಂಟರ್ವ್ಯೂಗಳು ಮಾಡಿದ್ದೆ. ಬೇರೆ ಬೇರೆ ಚಾನಲ್ಗಳು ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಇವೆಲ್ಲ ನೋಡಿದಾಗ ನಾನು ಒಟ್ಟು ಸಾಧಕರನ್ನ ಸಂದರ್ಶಿಸಿದ್ದು 2000 ಸಂದರ್ಶನ. ಪ್ರತಿಯೊಬ್ಬ ವ್ಯಕ್ತಿಯ ಬದುಕು ವಿಭಿನ್ನ. ಪ್ರತಿಯೊಬ್ಬರಲ್ಲಿ ನೀವೇನಾದರೂ ಕಲಿಬೋದು. ಏನು ಕಲಿಬೋದು ಕಲೀರಿ, ಏನಾದರೂ ಬಿಡ್ಬೋದು ಅಂದರೆ ಬಿಡಿ ಅಂತ ಹೇಳ್ತೇನೆ. ಖಂಡಿತವಾಗಿ ಸರ್, ಸಾಧಕರನ್ನ ಸಂದರ್ಶನ ಮಾಡಿ ನೀವು ಸಾಧಕರಾಗಿ ಯಶಸ್ಸನ್ನ ಪಡೆದು ನಮಗೂ ಮಾರ್ಗದರ್ಶನ ಕೊಡ್ತಾ ಇದ್ದೀರಾ. ಖಂಡಿತವಾಗಿ ಸರ್. ಹಾಗೇನೆ ನೀವು 17ಕ್ಕೂ ಹೆಚ್ಚು ಅಂದ್ರೆ 17 ಪುಸ್ತಕಗಳನ್ನ ಬರೆದಿದ್ದೀರಾ. ಮೊದಲನೇದಾಗಿ 25 ವರ್ಷದ ಮುಂಚೆ ನುಡಿಗನ್ನಡಿ ಪುಸ್ತಕವನ್ನ ಬರೆದಿದ್ದೀರಾ ಸರ್. ಆ ನುಡಿಗನ್ನಡಿ ಆ ಟೈಟ್ಲ್ ನಿಮ್ಗೆ ಎಲ್ಲಿಂದ ಬಂತು ಸರ್? ಏನು ಅದು ಪ್ರೇರಣೆ ಸರ್? ಏನಂದ್ರೆ ನುಡಿ ಮಾತು ಇದು ತುಂಬ ಇಂಪಾರ್ಟೆಂಟು. ಸೊ ನಾನದು ಆ್ಯಕ್ಚುಲಿ ಭಾಷಣ ಕೌಶಲ್ಯಕ್ಕೆ ನಾನು ಬರೆದುಕೊಂಡಿದ್ದಂತಹ ಗೈಡ್ ಅದು. ಟ್ರೈನಿಂಗ್ ಮಾಡ್ತಾ 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 ತರಬೇತಿ ಬರೀ ಪಬ್ಲಿಕ್ ಸ್ಪೀಕಿಂಗ್ ಬಗ್ಗೆನೇ ಟ್ರೈನಿಂಗ್ ಮಾಡ್ತಾ ಇದ್ದೆ. ಆವಾಗ ಏನನ್ನಿಸ್ತು, ಓ ನಾನು ಈ ವಿಚಾರದ ಬಗ್ಗೆ ಮೊದಲ ಪುಸ್ತಕ ಬರೆದಾಗ ಈ ವಿಚಾರದ ಬಗ್ಗೆ ಬರಿಬೇಕು ಅಂತ ಬರೆದೆ. ಖಂಡಿತವಾಗಿ ಸರ್. ಕನ್ನಡಿ ಅನ್ನೋದು ನನಗಿಷ್ಟ. ಕನ್ನಡಿ ಇದ್ದದ್ದನ್ನು ಇದ್ದ ಹಾಗೆ ಹೇಳುವ ಮೂಕ ಗುರು ಕನ್ನಡಿ ಅಂತ ಒಂದು ಚುಟ್ಕ ಕೂಡ ಬರೆದಿದ್ದೆ. ಹಾಗಾಗಿ ಕನ್ನಡಿ. ಇನ್ನೊಂದು ಪುಸ್ತಕ ವ್ಯಕ್ತಿತ್ವ ದರ್ಪಣ, ಅಂದರೆ ಸಂಸ್ಕೃತದ ಪದ ಅದು.
ಇದು ಕನ್ನಡಿ ನಮ್ಮ ಕನ್ನಡದ ಪದ. ಸೊ ಹಾಗಾಗಿ ನುಡಿಗನ್ನಡಿ ಅಂತ ಪುಸ್ತಕ ಇಟ್ಟೆ. ನುಡಿಗೆ ಕನ್ನಡಿ ಹಿಡಿಯುವ ಪ್ರಯತ್ನವನ್ನ ಮಾಡಿದ್ದೇನೆ ಅಂತ ಅಷ್ಟೆ. ಖಂಡಿತ ಸರ್. ಯಾಕೆಂದ್ರೆ ವೇದಿಕೆ ಮೇಲೆ ಸಭಿಕರು ನಿಮ್ಮನ್ನ ಯಾರು ವೇದಿಕೆಯಲ್ಲಿ ಮಾತಾಡೋರು ನಾವು ಮಾತಾಡ್ಬೇಕು ಅಂದ್ರೆ ಅವರು ಕನ್ನಡ ರೀತಿಯಾಗಿ ಆ ಪುಸ್ತಕನ ಓದಿ ನಾವು ವೇದಿಕೆ ಮೇಲೆ ಹೋಗ್ಬೇಕು ಅಂತ ತುಂಬಾ ಸೊಗಸಾಗಿ ಹೇಳಿದ್ರೆ. ಹಾಗೆ ನಾವು ಮೋಟಿವೇಶನ್ ಸರ್, ನಿಮ್ಮ ಮಾತುಗಳನ್ನೆಲ್ಲ ಕೇಳಿ ಯೂಟ್ಯೂಬ್ ನಲ್ಲಿ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ, ದೂರದರ್ಶನಲ್ಲಿ ನೋಡ್ಬಿಟ್ಟು ನಿಮ್ಮ ಮಾತುಗಳನ್ನ ನೋಡಿ ನಮಗೆ ಪ್ರೇರಣೆ ಆಗಿ ನಾವು ನಿಮ್ಮ ಮಾರ್ಗದರ್ಶನ ತರಗತಿಗಳಿಗೆ ಬಂದಿದ್ದೀವಿ. ಹಾಗೇನೆ ನೀವು ನಿಮ್ಮ ಜೀವನದಲ್ಲಿ ಮೋಟಿವೇಶನ್ ಆಗಲಿಕ್ಕೆ ನಿಮ್ಗೆ ಏನು ಕಾರಣಗಳು ಇರ್ಬೋದು ಸರ್? ಏನು ಕಾರಣಗಳು ಅಂದರೆ ನಮ್ಮ ಬದುಕು, ಬದುಕಿನ ಅನುಭವ, ಜೊತೆಗೆ ಕೆಲವೊಂದು ತರಬೇತುದಾರರು ನಡೆಸಿಕೊಟ್ಟ ತರಬೇತಿ ನನ್ನ ಮೇಲೆ ಪ್ರಭಾವ ಬೀರಿತು. ರವಿ ರೋಡೇಕರ್ ಅಂತ ಗುರುಗಳಿದ್ದರು, ಇನ್ನೊಬ್ರು ಹೈದರಾಬಾದ್ನಲ್ಲಿ ಸುನಿಲ್ ಕುಮಾರ್ ಅಂತ, ಅವರೆಲ್ಲ ತರಬೇತಿ ಮಾಡ್ತಾ ಇದ್ದಿದ್ದು ನೋಡಿದಾಗ ನಾನು ಯಾಕೆ ಈ ರೀತಿ ತರಬೇತುದಾರ ಆಗಬಾರ್ದು, ತರಬೇತುದಾರ ಆಗೋದ್ರಿಂದ ಎಷ್ಟೊಂದು ಜನಕ್ಕೆ ಅನುಕೂಲ ಆಗುತ್ತಲ್ಲ ಅಂದ್ಬಿಟ್ಟು ಈ ವೃತ್ತಿಗೆ ಬಂದೆ. ಖಂಡಿತವಾಗಿ ಸರ್. ಹಾಗೇನೆ ನನ್ನ ಮುಂದಿನ ಪ್ರಶ್ನೆ ಸರ್, ಈ ಮಾರ್ಗದರ್ಶನ ಪಡೆಯಲಿಕ್ಕೆ ವಯಸ್ಸಿನ ಅಡೆತಡೆಗಳು ಏನಾದ್ರು ಬರುತ್ತೆ ಸರ್? ಈಗ ನಾನು 50 ವರ್ಷದ ನಂತರದಲ್ಲಿ ನಿಮ್ಮ ತರಗತಿಗೆ ಮಾರ್ಗದರ್ಶನ ಪಡೆಯಲಿಕ್ಕೆ ಬಂದಿದ್ದೀನಿ. ಏನಾದ್ರು ಕಲೀಲಿಕ್ಕೆ ನನಗೆ ಏನಾದ್ರು ಯಾವ್ದು ವಿಚಾರ ಹಿಂದೆ ಮುಂದೆ ಯೋಚನೆಗಳಿಗೆ ನೀವು ಏನಿಲ್ಲ, 50 ತುಂಬಾ ಚಿಕ್ಕ ವಯಸ್ಸು. ನೀವು ಒಂದು 200-300 ವರ್ಷ ಬದುಕ್ತೀನಿ ಅಂತ ಭಾವಿಸ್ಕೋಬೇಕು ಯಾವಾಗ್ಲೂ. 50 ನೀವಿನ್ನೂ ಎಳೆ ಹುಡುಗನ ಥರ. ಸೊ ನಿಮ್ಮ ಮನಸ್ಥಿತಿ ಯಾವಾಗಲೂ ಚಿಕ್ಕದಾಗೇ ಇರಲಿ, ಎಳೆದಾಗೇ ಇರಲಿ. ಹಾಗೆ ಉಳಿದವರಿಗೂ ಅವ್ರ ಕಲಿಕೆಗೆ, ಅವರು ಶಿಕ್ಷಣದಲ್ಲೇ ಕಲಿಕೆ ಮಾಡ್ಕೊಂಡು ಲೀಡರ್ ಆಗಕ್ ಹೋಗ್ತಾರೆ ವೇದಿಕೆ ಮೇಲೆ. ಅವ್ರ ಬಗ್ಗೆ ಏನು ನಮ್ಮ ವೀಕ್ಷಕರಿಗೆ, ಸ್ನೇಹಿತರಿಗೆ ಬಗ್ಗೆ ಹೇಳಕ್ ಸರ್? ವಯಸ್ಸಿನ ಲೀಡರ್ ಆಗಿ ಕಲ್ತ್ಕೊಂಡು ವೇದಿಕೆ ಮೇಲೆ ಮಾತಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಚೆನ್ನಾಗಿ ಕಲ್ತ್ಕೊಂಡು ಮಾತಾಡಿದ್ರೆ ನಿಮ್ಗೆ ಯಾರು ಮೊಟ್ಟೆ ಹೊಡೆಯಲ್ಲ, ಕಲ್ಲು ಹೊಡೆಯಲ್ಲ. ಬರೀ ಚಪ್ಪಾಳೆ ಬರುತ್ತೆ. ಚಪ್ಪಾಳೆ ಹೊಡೆಯೋ ಥರನೇ ನೀವು ಚಪ್ಪಾಳೆ ಗಿಟ್ಟಿಸ್ಕೊಳ್ಳೋ ರಾಜರಾಗಿ, ರಾಣಿಗಳಾಗಿ. ಖಂಡಿತವಾಗಿ ಸರ್. ಹಾಗೇನೆ ಭಾಷಣ ಕಲೆ ಮತ್ತೆ ನಿರೂಪಣೆ ಕಲೆಗೆ ನಾವು ವೇದಿಕೆಯನ್ನ ಒಂದು, ಈಗ ಎಲ್ಲಾ ವಿಚಾರದಲ್ಲಿ ನಿಮ್ಮ ಯೂಟ್ಯೂಬ್ ನಲ್ಲಿ ನೋಡ್ತೀವಿ, ವೇದಿಕೆಯ ಭಯ, ಸಭಾ ಕಂಪನ, ಅದ್ರ ಬಗ್ಗೆ ಒಂದು 4 ಚುಟುಕುಗಳು ಹೇಳಲಿಕ್ಕೆ ಬಯಸ್ತೀರಿ ಸರ್? ಭಯ ಇರೋದು ಇಲ್ಲದೆ ಇದ್ದಿದ್ರೆ ಯಾರ್ಯಾರೋ ಬಂದ್ಬಿಟ್ಟು ಮಾತಾಡ್ಬಿಟ್ಟಿರೋರು ವಿಕಾಸ್. ಈಗ ಯಾರು ನಿಜವಾಗ್ಲೂ ಭಾಷಣಕಾರರಾಗಬೇಕು ಅವ್ರು ಮಾತ್ರ ಬರ್ತಾರೆ, ಮಾತಾಡ್ತಾರೆ. ನಮ್ಮ ಪುಣ್ಯ ಅಲ್ವೇ? ಸೊ ಇದಿರೋದು ಒಳ್ಳೇದು, ಭಾರಿ ಒಳ್ಳೇದು ಇದು. ಓಕೆ, ಅಂದ್ರೆ ವೇದಿಕೆ ಮುಂಭಾಗದವರೆಲ್ಲ ವೇದಿಕೆ ಮೇಲೆ ಬರ್ತಾರೆ ಅಂತ ಹೇಳ್ತಿದ್ದೀರಾ ಸರ್? ಹೌದಪ್ಪ. ಅವಾಗ ಆಡಿಯನ್ಸ್ ಬರೀ 5 ಜನ ಚೇರ್ ಹಾಕೋರು, ಸ್ಟೇಜ್ ಮೇಲೆ 50 ಜನ ಚೇರ್ ಹಾಕ್ಬೇಕಾಗಿತ್ತು. ಎಷ್ಟು ಒಳ್ಳೇದಾಯ್ತಲ್ವಾ? ಖಂಡಿತವಾಗಿ ಸರ್. ಲೀಡರ್ ಆಗ್ಬೇಕು, ವೇದಿಕೆ ಮೇಲೆ ಬರ್ಬೇಕು ಅನ್ನೋದ್ರು ಅದಕ್ಕೆ ತುಂಬಾ ಅಂದ್ರೆ ಅವಾಗ ಪ್ರಯತ್ನ ಪಡ್ತಾರೆ. ನಮ್ಮಂತರ ಹತ್ರ ಮಾರ್ಗದರ್ಶನ ಪಡಿತಾರೆ. ಈಗ ನಾವು 10-15 ವರ್ಷ ಮಣ್ಣೊತ್ತು ಕಲ್ತಿದ್ದು, ಪದೇ ವೇದಿಕೆ ಮೇಲೆ ಹತ್ತಿ ಹತ್ತಿ ಕಲ್ತೋ. ನಾವು 30 ವರ್ಷ ಕಲ್ತಿರೋದನ್ನ 3 ದಿನ, 3 ತಿಂಗಳು, 6 ತಿಂಗಳಲ್ಲಿ ಹೇಳ್ಕೊಟ್ಬಿಡ್ತೀವಪ್ಪ. ಯಾರು ಬುದ್ಧಿವಂತರು? ಖಂಡಿತವಾಗಿ ಸರ್. ಹಾಗೇನೆ ಕಳೆದ ವರ್ಷ ನೀವು ಸರ್ ವ್ಯಕ್ತಿತ್ವ ಪರಿವರ್ತನೆ ಪುಸ್ತಕವನ್ನ ಬಿಡುಗಡೆ ಮಾಡಿದ್ರ. ಅದರಲ್ಲಿ 36 ಮೆಟ್ಟಲ್ಗಳನ್ನ ತೋರಿಸಿ, ನೀವು 36 ಮೆಟ್ಟಲ್ಗಳನ್ನ ಮೇಲೆ ಹತ್ತಿ ನಿಂತಿರೋ ಫೋಟೋಗಳೆಲ್ಲ ಇದೆ. ನಮ್ಗೆ ಆ ವ್ಯಕ್ತಿತ್ವ, ಎಸ್ ಸರ್, ಆ ವ್ಯಕ್ತಿತ್ವ ನಾವು ಕಲೆನ ವ್ಯಕ್ತಿ ಪರಿವರ್ತನೆ ಮಾಡ್ಲಿಕ್ಕೆ ನಮ್ಮ ಸ್ನೇಹಿತರು, ವೀಕ್ಷಕರು ಬಗ್ಗೆ ಏನ್ ಹೇಳ್ತೀವಿ ಸರ್? ಯಾರು ಬೇಕಾದ್ರೂ ಬದಲಾಗ್ಬೋದು. ಇದು ನಮ್ಮದು ಪ್ರಪಂಚ, ನಮ್ಮದು ದುನಿಯಾ, ನಮ್ಮದು ಲೈಫು. ನಮ್ಮ ಲೈಫು ನಮ್ಮದು. ಅದಕ್ಕೆ ಇನ್ನೊಂದು ಪುಸ್ತಕ ಲೈಫು ನಮ್ಮದೇನೆ ಅಂತಲೂ ಬರೆದು ಬಿಟ್ಟಿದ್ದೀನಿ. ನೀವು ನಿಮ್ಮ ಬದುಕು ಒಂದೊಂದೇ ಮೆಟ್ಲು ಹತ್ಕೊಂಡು ಹೋಗಕ್ಕೆ ಸಾಧ್ಯ. ಹಾರ್ಕೊಂಡು ಹೋಗಕ್ಕೆ ನಾವೇನು ಪಕ್ಷಿಗಳಲ್ಲ ಅಲ್ವೇ? ನಾನು ಒಂದೊಂದೇ ಮೆಟ್ಲು ಹತ್ಕೊಂಡು ಹೋಗಿ, ನೀವು ಹತ್ಕೊಂಡು ಹೋದ್ರೆ ನಿಮಗೂ ಸಿಗ್ತದೆ. ಖಂಡಿತವಾಗಿ ಸರ್. ಯಾಕೆಂದ್ರೆ ನಮ್ಮ ವ್ಯಕ್ತಿಯ ನಡೆ ನುಡಿ ಅದನ್ನ ಹೇಗೆ ಮೇಲ್ಗಡೆಗೆ ಹತ್ಕೊಂಡು ಹೋಗಿ 36 ಮೆಟಲ್ಗೆ ನೀವು ಸಾಧನೆ ಮುಖಾಂತರ ಹೋಗಿದಿರಿ ಅಂತ ಹೇಳಿದ್ರಿ. ಹಾಗೇನೆ ಸರ್, ನನಗೆ ಒಂದು ಕೊನೆಯ ಪ್ರಶ್ನೆ. ಈ ನಾಗಮ್ಮ ಫೌಂಡೇಶನ್ ಒಂದು ವಿಚಾರದವಾಗಿ ನೀವು ಪ್ರತಿ ವರ್ಷ ಒಂದು ಕಾರ್ಯಕ್ರಮ, ಕೃತಜ್ಞತೆ ಕಾರ್ಯಕ್ರಮ ಮಾಡಿ ಅದನ್ನ ಮುನ್ನಡೆಗೆ ನಮ್ಮ ಯೂಟ್ಯೂಬ್ ನಲ್ಲೆಲ್ಲ ತೋರಿಸ್ತಿದ್ರ. ಅದ್ರ ಉದ್ದೇಶ ಮತ್ತೆ ಅದ್ರ ವಿಚಾರದ ಬಗ್ಗೆ ಹೇಳಲಿಕ್ಕೆ ಬಯಸ್ತೀರಿ ಸರ್? ನಾಗಮ್ಮ ನಮ್ಮಮ್ಮ, ಎಲ್ರಿಗೂ ಅವ್ರವ್ರಮ್ಮ ಪ್ರಿಯ, ಆದರೆ ನಮ್ಮಮ್ಮ ನನಗೆ ಜಾಸ್ತಿ ಪ್ರಿಯ ಅಷ್ಟೇ. ಹಾಗಾಗಿ ಅವ್ರನ್ನ ತೀರ್ಕೊಂಡಾಗ ನಮ್ಮಮ್ಮ ಹೊಟ್ಟೋಗ್ಬಿಟ್ರಲ್ಲ ಅಂತ ಬೇಜಾರಾಗಿತ್ತು. ಅವ್ರ ಹೆಸ್ರನ್ನ ಜೀವಂತ ಇಡಬೇಕಲ್ಲ ಅಂದ್ಬಿಟ್ಟು ಪ್ರಯತ್ನ ಪಟ್ಟೆ. ನಾಗಮ್ಮ ಫೌಂಡೇಶನ್ ಮೂಲಕ ಇದುವರೆಗೆ ನನ್ನ ಪ್ರಕಾರ ಒಂದು 50,000ದಿಂದ 1,00,000 ಸ್ಟೂಡೆಂಟ್ಸ್ಗೆ ಟ್ರೈನ್ ಮಾಡಿದ್ದೀನಿ. ಗೌರ್ಮೆಂಟ್ ಪ್ರಾಜೆಕ್ಟ್ ಕೂಡ ಮಾಡಿದೆ. 28 ಡಿಗ್ರಿ ಕಾಲೇಜಿನ ಮಕ್ಕಳಿಗೆ ಒಂದು 15 ವರ್ಷದ ಹಿಂದೆ
8 ಜಿಲ್ಲೆಗೆ ಹೋಗಿ ಬಂದೆ. ಒಂದು 50 ಜನ ಪಾರ್ಟ್ ಟೈಮ್ ಟ್ರೈನರ್ಸು ನನಗೆ ಸಹಕಾರ ನೀಡಿದರು. ಗ್ರ್ಯಾಟಿಟ್ಯೂಡ್ ಅಂತ ಒಂದು ಕಾರ್ಯಕ್ರಮವನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡ್ಕೊಂಬರ್ತಾ ಇದ್ದೀನಿ. ಇದುವರೆಗೆ ಒಂದು 23-24 ಕಾರ್ಯಕ್ರಮ ಆಗಿದೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಾವು ಗೌರವಿಸಿರೋರು ಇಬ್ಬರಿಗೆ ಪದ್ಮಶ್ರೀ ಬಂದಿದೆ. ಅದರಲ್ಲಿ ಈ ಬಾರಿ ಸುಶೀಲಮ್ಮ ಅಂತ, ಅವ್ರಿಗೆ ನಾವು 20 ವರ್ಷದಿಂದನೇ ನಮ್ಮ ವೇದಿಕೆಯಲ್ಲಿ ಸನ್ಮಾನ ಮಾಡಿದ್ವಿ. ಇನ್ನೊಬ್ಬರು ಹರೇಕಲ ಆಜಬಾ ಅಂತ ಮಂಗಳೂರಿನಲ್ಲಿ ಕಿತ್ಲೆ ಹಣ್ಣು ಮಾರ್ಕೊಂಡು ಸ್ಕೂಲ್ನ ನಡೆಸ್ತಾ ಇದ್ದಂತಹ ಅಥವಾ ಸ್ಕೂಲ್ಗೆ ನೆರವು ನೀಡ್ತಾ ಇದ್ದಂತಹ ಹರೇಕಲ ಆಜಬಾ, ನಾವು ಸನ್ಮಾನ ಮಾಡಿದ 2 ವರ್ಷದಲ್ಲಿ ಅವರಿಗೆ ಪದ್ಮಶ್ರೀ ಬಂತು. ಇನ್ನು ಮಧು ಸಿಂಗಾಲ್ ಅಂತ ಒಬ್ಬ ಬ್ಲೈಂಡ್, ಮಿತ್ರಜ್ಯೋತಿ ಅಂತ ಒಂದು NGO ರನ್ ಮಾಡ್ತಾಯಿದ್ರು, ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬಂತು. VC ಐರ್ಸಂಗ ನಾವು ಸನ್ಮಾನ ಮಾಡಿದ್ವಿ. ಅದಾದಮೇಲೆ ಧಾರವಾಡ ಯೂನಿವರ್ಸಿಟಿಯವರು ಅವ್ರಿಗೆ ಡಾಕ್ಟರೇಟ್ ಕೊಟ್ಟರು. ನನಗೇನೆಂದರೆ ಎಲೆಮರೆ ಕಾಯಿ ಥರ ಇರೋರನ್ನ ಸನ್ಮಾನ ಮಾಡಬೇಕು, ಅವ್ರಿಗೆಲ್ಲ ದೊಡ್ಡ ಅವಾರ್ಡ್ ಬರಬೇಕು, ಅದನ್ನು ನೋಡಿ ನಾನು ಖುಷಿ ಪಡಬೇಕು. ಆ ಥರ ಖುಷಿ ಪಟ್ಕೊಂಡು ಜೊತೆಗೆ ನಮಗೆ ನೇರವಾಗಿ ಕೃತಜ್ಞತೆ ಸಲ್ಲಿಸುವ ನೀಡಿರುವ ವ್ಯಕ್ತಿಗಳನ್ನು, ಜೊತೆಗೆ ಸಮಾಜಕ್ಕೆ ಒಳ್ಳೆಯ ಕೆಲಸವನ್ನು ಯಾರಿಗೂ ಗೊತ್ತಿಲ್ಲದಂತೆ ಮಾಡ್ತಾ ಇರೋರನ್ನ ಹುಡ್ಕೊಂಡ್ಬಂದು ಸ್ವಲ್ಪ ಸನ್ಮಾನ ಮಾಡ್ತಾ ಇದ್ದೀನಿ. ಖಂಡಿತವಾಗಿ ಸರ್, ತುಂಬಾ ಸೊಗಸಾಗಿ ಹೇಳಿದ್ರಿ ಅದರ ವಿಚಾರದಲ್ಲಿ. ಹಾಗೇನೆ ನಿಮ್ಮ ಪುಸ್ತಕದಲ್ಲಿ ಬರವಣಿಗೆ ಬರಿತಾ ಹೇಳ್ತಿದ್ರ, ಭೂಗೋಳದಲ್ಲಿ ಇರುವವರು ಹಲವರು, ಇತಿಹಾಸದಲ್ಲಿ ಉಳಿಯೋರು ಕೆಲವರು ಅಂತ. ನಿಮ್ಮ ಸಾಧನೆ, ನಿಮ್ಮ ಒಂದು ಯಶಸ್ಸನ್ನ ಇತಿಹಾಸದಲ್ಲಿ ನಾವು ಉಳಿಯಲಿಕ್ಕೆ ನಾವು, ಏಕೆಂದ್ರೆ ಈಗ ಸಮಾಜದಲ್ಲಿ ನೋಡ್ತೀವಿ ನಿಮ್ಮ ಮಾರ್ಗದರ್ಶನ ಎಷ್ಟು ಅವಶ್ಯಕತೆ ಇದೆ ನಮ್ಗೆಲ್ಲ ಅಂತ. ನೀವು ಇತಿಹಾಸದಲ್ಲಿ ನೀವು ಒಬ್ಬರಾಗಿ ಉಳಿತೀರಿ ಅಂತ ಹೇಳ್ತಾ, ಕಲಾವಿದನ ಅರಿತರೆ ಕಲೆ ಹೆಚ್ಚು ಅರ್ಥವಾಗುತ್ತದೆ ಅಂತ ಹೇಳ್ತಾ, ನಿಮ್ಮನ್ನ ನಾವು ಜಯಪ್ರಕಾಶ್ ನಾಗ್ತಿಹಳ್ಳಿ ಅವ್ರನ್ನ ಅರಿತರೆ, ಅವರ ನಮ್ಮ ವ್ಯಕ್ತಿತ್ವನ, ಅವರು ಸಾಧನೆ ಮಾಡಿರೋದನ್ನ ಅರಿತರೆ, ಖಂಡಿತವಾಗಿಯೂ ಯಾವುದೇ ವೇದಿಕೆಗೆ, ಯಾವುದೇ ಕಾರ್ಯಕ್ರಮಕ್ಕೆ, ಯಾವುದೇ ಸಭೆ ಸಮಾರಂಭಗಳಲ್ಲಿ ಹೋಗಿ ಅವರ ಭಾಷಣ ಕಲೆನ, ನಿರೂಪಣೆ ಕಲೆನ, ಅವರ ವ್ಯಕ್ತಿತ್ವವನ್ನ ನೋಡಿ ನಡೆ ಮುಖಾಂತರ ತೋರಿಸಬಹುದು ಅಂತ ಹೇಳ್ತಾ, ನನಗೆ ಜಯಪ್ರಕಾಶ್ ನಾಗ್ತಿಹಳ್ಳಿ ಅವ್ರನ್ನ ಇಂಟರ್ವ್ಯೂ ಮಾಡ್ಲಿಕ್ಕೆ, ಸಂದರ್ಶನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತೆ ಸರ್ ಧನ್ಯವಾದಗಳು. ಹಾಗೆ ನಿಮಗೂ ಧನ್ಯವಾದಗಳನ್ನ ಹೇಳ್ತೀನಿ. ನಮಸ್ಕಾರಗಳು ಸರ್. ವಿಕಾಸ್, ತಮಗೂ ಕೂಡ ಧನ್ಯವಾದಗಳು. ತಾವು ನನ್ನನ್ನು ಸಂದರ್ಶಿಸ್ತಾ ಇರುವಂತಹ ಮೊದಲನೆಯ ಸಂದರ್ಶನ ಇದು. ಮೊದಲನೆಯ ಸಂದರ್ಶನದಲ್ಲೇ ಉತ್ಸಾಹದಿಂದ, ಆತ್ಮವಿಶ್ವಾಸದಿಂದ ನಮ್ಮನ್ನು ಸಂದರ್ಶಿಸಿದ್ದೀರಿ. ಅದು ಕೂಡ ನಮ್ಮಲ್ಲಿ ನೀವು ನಿಮ್ಮ ಮಾರ್ಗದರ್ಶನ ಕಲಿತಾ ಇದ್ದೀನಿ. ಈಗ 2 ತಿಂಗಳಿಂದ ನಾನು ನಿಮ್ಮ ಪ್ರತಿ ಗುರುವಾರದಲ್ಲಿ 8 ಕ್ಲಾಸ್ ಅಟೆಂಡ್ ಮಾಡಿದ್ದೀನಿ. 8 ಕ್ಲಾಸ್ ಮುಖಾಂತರ ನಿಮ್ಮನಿಗೆ ಸಂದರ್ಶನ ಮಾಡ್ಲಿಕ್ಕೆ ನನಗೆ ಅವಕಾಶ ಸಿಕ್ಕಿದ್ದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಸರ್ ಅಂತ ಹೇಳಲಿಕ್ಕೆ ಬಯಸ್ತೀವಿ ಸರ್. ಮತ್ತೊಮ್ಮೆ ಧನ್ಯವಾದಗಳು ಸರ್. ಎಸ್, ನಿಮ್ಮ ಹೆಸರಲ್ಲಿಯೇ ಇದೆ ವಿಕಾಸ. ನಾವು ಹೇಳ್ತೇವೆ ವ್ಯಕ್ತಿತ್ವ ವಿಕಸನವನ್ನು ನಿಮ್ಮದಾಗಿಸಿಕೊಳ್ಳಿ ಅಂತ. ವಿಕಾಸ ಆಗ್ತಾ ಇದ್ದಾರೆ. ಕೆಲವರು ಬರೀ ಶಾರೀರಿಕವಾಗಿ ವಿಕಾಸ ಆಗ್ತಾರೆ. ನಾವು ಇಲ್ಲಿ ಮಾನಸಿಕವಾಗಿ, ಬೌದ್ಧಿಕವಾಗಿ, ಭಾವನಾತ್ಮಕವಾಗಿ ವಿಕಾಸ ಆಗಬೇಕು ಅಂತ ನಾವು ಮಾರ್ಗದರ್ಶನ ನೀಡ್ತಾ ಇದ್ದೇವೆ. ಡೈಮಂಡ್ ಕಮ್ಯುನಿಟಿ ಸೇರಿದ ವಿಕಾಸ್ ಅವರು, ನಮ್ಮಲ್ಲಿ ಏನಂದರೆ ಗೋಲ್ಡ್ ಆ್ಯಂಡ್ ಡೈಮಂಡ್ ಕಮ್ಯುನಿಟಿ ಅಂತ 2 ಕಮ್ಯುನಿಟಿ ಮಾಡ್ತಾ ಇರ್ತವೆ. ಆ ಕಮ್ಯುನಿಟಿಯಲ್ಲಿ ವಿವಿಧ ಅವಕಾಶಗಳನ್ನು ಕಲ್ಪಿಸುತ್ತೇವೆ. ಅದನ್ನು ಬಳಸ್ಕೊಂಡು ಅಭಿವೃದ್ಧಿ ಹೊಂದಿ ಅಂತ. ನಿಮಗೂ ಏನಾರು ಆಸಕ್ತಿ ಇದ್ದರೆ 9341259267ಗೆ ಕರೆ ಮಾಡಿ. ನೀವು ಕೂಡ ನಮ್ಮ ಮಾಸ್ಟರ್ ಕ್ಲಾಸ್ ಬಂದು ಗೋಲ್ಡ್ ಆರ್ ಡೈಮಂಡ್ ಕಮ್ಯುನಿಟಿಗೆ ಸೇರ್ಬೋದು ಅಂತ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವಿಕಾಸ್.